ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀನಿ ಅಂತ ಅಂದ್ಕೊತೀನಿ. ಇವತ್ತು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರ. ಏನಪ್ಪ ಅಂದರೆ ಇವತ್ತು ನನ್ನ ಜ್ಯುವೆಲ್ಲರಿ ಕಲೆಕ್ಷನ್ಸ್ ನೋಡಿ ಎಷ್ಟು ಇದೆ. ಆ್ಯಕ್ಚುಲಿ ನಾಗವಲ್ಲಿ ಥರ ಕಾಣ್ತಾ ಇದ್ದೀನಿ ಒಡವೆ ನೋಡಿದ ತಕ್ಷಣ. ಅಷ್ಟು ಇದೆ. ಆ್ಯಕ್ಚುಲಿ ನಾನು ಮೀಶೋಲಿ ತೊಗೊಂಡಿದ್ದು ತುಂಬಾ ಇದೆ, ಮತ್ತು ಹೊರಗಡೆ ತೊಗೊಂಡಿತ್ತು ಇದೆ. ಈ ವಿಡಿಯೋ ಪೂರ್ತಿ ನೋಡಿ, ಆಗ ನಿಮಗೆ ಎಲ್ಲ ಜ್ಯುವೆಲ್ಲರಿ ಡೀಟೇಲ್ಸು ಗೊತ್ತಾಗುತ್ತೆ ಯಾವ್ಯಾವ ಥರ ಇದೆ ಅಂತ. ಒಂದೊಂದಾಗಿ ತೋರಿಸ್ತೀನಿ ನೋಡಿ. ನಾವು ಜ್ಯುವೆಲ್ಲರಿ ಕಲೆಕ್ಷನ್ಸ್ ಒಂದೊಂದಾಗಿ ನೋಡೋಣ. ಈ ವಿಡಿಯೋ ಪೂರ್ತಿ ನೋಡಿ, ಆಗ ನಿಮಗೆ ಎಲ್ಲ ಜ್ಯುವೆಲ್ಲರಿ ಡೀಟೇಲ್ಸು ಗೊತ್ತಾಗುತ್ತೆ ಯಾವ್ಯಾವ ಥರ ಇದೆ. ತುಂಬಾ ಇದೆ, ಅಂದರೆ 3 ಸೆಟ್ ಥರ ಇದೆ. ಯಾವುದು ಅಂದರೆ ಒಂದು ಮದುವೆಗೆ ಫುಲ್ಲು ಬ್ರೈಡಲ್ ಲುಕ್ ಥರ ಒಂದಿದೆ, ಇನ್ನೊಂದು ಸುಮ್ಮನೆ ಫ್ಯಾಷನಾಗಿ ಹಾಕೊಂಡು ಹೋಗ್ತಾರ, ಇನ್ನೊಂದು ಸಿಂಪಲ್ ವೇರ್. ನಾವು ಯಾವುದಾದ್ರೂ ಫಂಕ್ಷನ್ಗೆ ಇಲ್ಲೇ ಎಲ್ಲೋ ಹೋಗ್ಬಿಟ್ಟು ಬರ್ತೀವಿ, ಹತ್ರ ಫಂಕ್ಷನ್ನು ಅಂತ ಇದ್ದರೆ ಅಲ್ಲಿ ಹಾಕೋ ಥರ ಇದೆ. ಆದರೆ 3 ಸೆಟ್ ಥರನೂ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ? ಮೊದಲನೇದಾಗಿ ನಾನು ಮೀಶೋಲ್ಲಿ ತೊಗೊಂಡಿರೋದೇ ತೋರಿಸ್ತಾ ಇದ್ದೀನಿ ನೋಡಿ. ಇದು ಆ್ಯಕ್ಚುಲಿ ಇದು ನಾನು ಯಾವುದೇ ರೀತಿಯಾದ, ನಾನು ಹೇಳೋನಲ್ಲ ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಂಡ್ರೆ ಎಲ್ಲ ಕ್ಲಿಯರ್ ಕಾಣುತ್ತೆ ಅಂತ. ಇದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಯಾಕಂದರೆ ನೀವು ಬ್ಲ್ಯಾಕ್ ಸ್ಯಾರಿ ಆಗಿರ್ಬೋದು, ಈ ಥರ ನೋಡಿ ತೊಗೊಂಡು ಇಟ್ಕೊಬಿಡಿ. ಯಾಕಂದರೆ ಬ್ಲ್ಯಾಕ್ ಸೀರೆ ಆಗಿರ್ಬೋದು, ಇಲ್ಲ ನಿಮಗೆ ಬ್ಲ್ಯಾಕ್ ಡ್ರೆಸ್ ಇರ್ಬೋದು, ಇಲ್ಲ ಒಂದು ಪ್ಲೇನ್ ಟಾಪು, ಏನು ಡಿಸೈನೇ ಇಲ್ಲ, ಬರೀ ಪ್ಲೇನ್ ಇದೆ ಅಂದರೆ ಇದೊಂದು ತೊಗೊಬೋದು. ಬೆಸ್ಟು ಆಪ್ಷನ್ನು. ಇದ್ರ ಜೊತೆ ಈ ಥರ ಇಯರಿಂಗ್ಸು ಕೊಟ್ಟಿದ್ದಾರೆ. ತೋರಿಸ್ತೀನಿ. ಈ ಥರ ಮಣಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ನೋಡಿ. ಸುಮ್ಮನೆ ನಾನು ನಿಮಗೆ ಹಾಕಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ಇದೆಯಾ? ಕಾಣ್ತಿದೆ. ತುಂಬಾ ಚೆನ್ನಾಗಿರುತ್ತೆ. ಬ್ಲ್ಯಾಕಾಗಂತೂ ಬೆಸ್ಟು. ಇನ್ನು ನಿಮಗೆ ಯಾವುದಾದ್ರೂ ಸೂಟ್ ಆಗೋದಿದ್ರೆ ನೀವು ನೋಡಿ ತೊಗೋಬೋದು. ಅಂದರೆ ತುಂಬ ಅಫೋರ್ಡಬಲ್ ಪ್ರೈಸ್ ಮೀಶೋಲಿ. ಆ್ಯಕ್ಚುಲಿ ಇದು ನಾನು ತೊಗೊಂಡಿದ್ದು ಮೀಶೋಲಿ. ಈಗ ಯಾವುದಾದ್ರೂ ಒಂದು ಇದನ್ನೇ ಆ್ಯಕ್ಚುಲಿ ಅದನ್ನೇ ಹೇಳಕ್ಕೆ ಬರ್ತಾಯಿದ್ದೀನಿ. ಊಟ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಇಲ್ಲ ಏನಾದರೂ ನಾವು ನೋಡೋದೇ ಆಗಿರ್ಬೋದು, ಇದು ಹೀಗೆ ಇರುತ್ತೆ, ಅದು ಹಾಗೆ ಇರುತ್ತೆ ಅಂತ ಯಾವತ್ತೂ ಜಡ್ಜ್ ಮಾಡೋಕ್ಕೆ ಹೋಗಬಾರ್ದು. ಮೀಶೋಲಿ ನಾನು ಹೋದ ವಿಡಿಯೋದಲ್ಲಿ ಹೇಳಿರೋ ಹಾಗೆಯೇ ಯಾವುದು ಅಫೋರ್ಡಬಲ್ ಆಗಿರುತ್ತೆ ಅನ್ನೋ ಕಾರಣಕ್ಕಾಗಿ ಕ್ವಾಲಿಟಿ ಕಮ್ಮಿ ಇದೆ, ನೋಡೋಕ್ಕೆ ಅಷ್ಟು ಲುಕ್ಕಾಗಿ ಬರೋಲ್ಲ, ಸೇಮ್ ಬರುತ್ತಾ ಅಂತ ಅಂದ್ಕೊಬೇಡಿ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇದು ಆಲ್ಮೋಸ್ಟ್ ನಾನು ತೊಗೊಂಡು ಒಂದು 3 ಇಯರ್ಸ್ ಆಗಿರ್ಬೋದು. ಒಂದು ಚೂರು ಕಲರ್ ಹೋಗಿಲ್ಲ, ಬೇಕಾದ್ರೆ ನೋಡ್ಕೋಬೋದು. ಸ್ವಲ್ಪನೂ ಕಲರ್ ಹೋಗಿಲ್ಲ, ಯಾಕಂದರೆ ಈ ಥರ ಇರೋದು ಬೇಗ ಕಲರ್ ಹೋಗ್ಬಿಡುತ್ತೆ. ಆದರೆ ಸ್ವಲ್ಪನೂ ಕಲರ್ ಹೋಗಿಲ್ಲ, ಅಷ್ಟು ಚೆನ್ನಾಗಿದೆ. ನೋಡ್ಬೋದು. ಇನ್ನು ನೆಕ್ಸ್ಟು ಇಲ್ಲಿ ನೋಡಿ ಹೇಗಿದೆ ಅಂತ. ಹಾಗೆ ಫ್ರೇಮಲ್ಲೇ ಹಾಕ್ಕೊಳ್ಳೋ ಥರ ಇದೆ, ಅಷ್ಟು ಚೆನ್ನಾಗಿದೆ. ಹೈ ಹಾಕ್ಕೊಂಡು ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಡೈಮಂಡ್ ಥರ ಕಾಣುತ್ತೆ, ಅಷ್ಟು ಚೆನ್ನಾಗಿದೆ. ಇದಕ್ಕೂ ಕೂಡ ಇಯರಿಂಗ್ಸು ಈ ಥರ ಕೊಟ್ಟಿದ್ದಾರೆ. ಈ ಥರ ಇಯರಿಂಗ್ಸ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಓಕೆನಾ? ಆಯಿತಾ? ಇನ್ನೊಂದು ತೋರಿಸ್ತೀನಿ. ನೆಕ್ಸ್ಟು ಇದು ನೋಡಿ, ಇದು ಮದುವೆಗೆ ಹಾಕ್ಕೊಂಡು ಹೋಗ್ಬೋದು. ಇದು ಕೂಡ ನಾನು ಮೀಶೋಲ್ಲೇ ತೊಗೊಂಡಿದ್ದು. ತೋರಿಸ್ತೀನಿ. ಯಾವಾಗಲೂ ಅಷ್ಟೇ ನಾನು ಈ ಥರ ಪ್ಯಾಕ್ ಮಾಡಿ ಇಟ್ಟಿರ್ತೀನಿ. ಏನಕ್ಕೆ ಪ್ಯಾಕ್ ಮಾಡಿ ಇಟ್ಟಿರ್ತೀನಿ ಅಂದರೆ, ಒಂದಕ್ಕೊಂದು ಟಚ್ಚಾಗಿ ಕಲರ್ ಹೋಗ್ಬಿಡತ್ತಂತೆ, ಇನ್ನೊಂದು ಒಂದಕ್ಕೊಂದು ಟಚ್ಚಾಗಿ ಬಿಟ್ಕೊಂಬಿಡತ್ತೆ ಅಂತ. ಸೊ ಅಷ್ಟು ನಾನು ಸೇಫ್ ಮಾಡಿಟ್ರು ಒಂದಲ್ಲ ಒಂದು ಏನಾದರೂ ಹಾಗೆ ಆಗಿರುತ್ತೆ. ಅಷ್ಟೊಂದು ಏನೆಲ್ಲ ಸೇಫಾಗಿರುತ್ತೆ ಅಂತ ಏನೆಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ. ಮದುವೆಗೆ ನೀವು ಫುಲ್ ಸ್ಯಾರಿ ಹಾಕ್ಕೊಂಡು ಇದೊಂದೇ ಒಂದು ಹಾಕ್ಕೊಂಡ್ರು ಲುಕ್ಕಾಗಿರುತ್ತೆ. ಸಿಂಪಲ್ಲಾಗಿ ಇಲ್ಲೆಲ್ಲೋ ಫಂಕ್ಷನ್ ಅಂತ ಅಂದರೆ ಹಾಕ್ಕೊಂಡು ಹೋಗ್ಬೋದು. ನಮ್ಮದೇ ಮದುವೆ, ನಮ್ಮ ಮನೆಯವ್ರದೇ ಮದುವೆ ಅಂದರೆ ಇದ್ರ ಜೊತೆ ಇನ್ನೂ ಜಾಸ್ತಿ ಹಾಕೋಬೇಕಾಗತ್ತೆ.
ಈಗ ಇನ್ನೊಂದು ಇಲ್ಲಿ ನೋಡಿ, ಇದು ಕಾಣಿಸ್ತಾನೇ ಇಲ್ಲ, ಈ ಥರ ಥ್ರೆಡ್ ಅಷ್ಟೇ, ಆದರೆ ತುಂಬ ಚೆನ್ನಾಗಿದೆ. ಕಾಣಿಸ್ತಿದೆಯಾ? ಕಾಣಿಸ್ತಿದೆ ಅನಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಹಾಕಿರೋದ್ರಿಂದ ನಿಮಗೆ ಕಾಣಿಸ್ತಿಲ್ಲ ಅನಿಸುತ್ತೆ. ಒಂದೇ ಒಂದು ಟಾಪ್ಗೆ ಹಾಕೊಂಡೋದ್ರೆ ತುಂಬಾ ಚೆನ್ನಾಗಿ ಇರುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಆ್ಯಕ್ಚುಲಿ ಇನ್ನೊಂದು ಏನು ಗೊತ್ತಾ, ಇವಾಗ ಫ್ರೆಂಡ್ ಯಾರೇ ಇರ್ಬೋದು ಕೇಳಿರ್ತಾರಲ್ವ, ಸೊ ಅವ್ರಿಗೆ ಕೊಟ್ಟರು ಅವರು ಸೇಫಾಗಿ ವಾಪಸ್ ಕೊಡಬೇಕು. ಅದೇ ಅವ್ರ ಲಕ್ಷಣ, ಫ್ರೆಂಡ್ ಲಕ್ಷಣ ಅದಲ್ಲ. ಕೊಟ್ಟರೆ ಕಿತ್ತಾಕ್ಬಿಟ್ಟು ಕೊಡೋದು, ಇನ್ನೊಂದು ಕಳ್ದಾಕ್ಬಿಟ್ಟು ಕೊಡೋದು, ಇನ್ನೊಂದು ಇದು ನನಗೆ ಕೊಡು ಅಂತ ಅನ್ನೋದು. ಇದು ಫ್ರೆಂಡು, ಬೆಸ್ಟ್ ಫ್ರೆಂಡ್ ಲಕ್ಷಣ. ಓಕೆ, ಈಗ ಬಂದ್ಬಿಟ್ಟು ಬ್ರೈಡಲ್ ಸೆಟ್ಟು ನೋಡೋಣ ಹೇಗೆ ಅಂದರೆ, ಒಳ್ಳೆ ಎಷ್ಟು ಹೆವಿಯಾಗಿದೆ ಅಂದರೆ ಅಷ್ಟು ತೋರಿಸ್ತೀನಿ. ಮೊದಲನೇದಾಗಿ ಇದು ತೋರಿಸ್ತೀನಿ. ಎಲ್ಲ ನಾನು ಬಾಕ್ಸಲ್ಲಿ ಸೇಫಾಗಿ ಇಟ್ಟಿದ್ದೀನಿ, ಯಾಕಂದರೆ ಹಾಳಾಗಬಾರ್ದು. ಎಷ್ಟು ವರ್ಷ ಆದರೂ ನಾವು ಚೆನ್ನಾಗಿ ಇಟ್ಕೊಬೇಕು ಅಂತ. ಓಕೆನಾ? ಇದು ಶಂಖದ್ದು. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಯಾವ್ಯಾವ ಡ್ರೆಸ್ಸಿಗೆ ಸೂಟ್ ಆಗೋಲ್ಲ, ಅಂದರೆ ಹಾಕೊಳ್ಳೋ ರೀತಿ ಹಾಕೋಬೇಕು. ಇದು ಯಾವ ಥರ ಅಂದರೆ ಎಲ್ಲೋ ಸ್ಯಾರಿಗೆ ಸೂಟ್ ಆಗುತ್ತೆ, ಮತ್ತು ಪೀಚ್ ಸ್ಯಾರಿಗೆ ಸೂಟ್ ಆಗುತ್ತೆ, ಮತ್ತು ಇನ್ನೊಂದು ಬ್ಲ್ಯಾಕ್ ಸ್ಯಾರಿಗೂ ಸೂಟ್ ಆಗುತ್ತೆ. ಅಂದರೆ ಇದು ಸಿಲ್ವರ್ ಥರ ಇದ್ರೂ ಇನ್ನೂ ಚೆನ್ನಾಗಿರುತ್ತೆ. ಇದು ಗೋಲ್ಡ್ ಅಲ್ವಾ, ನೀವು ಗೋಲ್ಡ್ ಥೀಮಲ್ಲಿ ತೊಗೊಂಡೋದ್ರೆ ಇದು ಚೆನ್ನಾಗಿರುತ್ತೆ. ಯಾಕಂದರೆ ಪ್ಲೈನ್ ವೈಟ್ ಪರ್ಲ್ ಇದೆಯಲ್ಲ, ಸೊ ಅದರಿಂದ ಅದಕ್ಕೆ ಬಂದ್ಬಿಟ್ಟು ಈ ಥರ ಜುಮ್ಕಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಿ. ಇದು ನನಗೆ ಈ ಥರ ಶಂಖ ಆ ಥರ ಎಲ್ಲ ಇದ್ದರೆ ಇಷ್ಟ. ಇದರ ಮೇಲೆ ಲಕ್ಷ್ಮೀ ದೇವಿ ಇದೆ, ಕಾಣಿಸ್ತಿದೆಯಾ? ಲಕ್ಷ್ಮೀ ದೇವಿ ಇದೆ, ತುಂಬಾ ಚೆನ್ನಾಗಿದೆ. ಇದು ಪ್ಲೈನ್ ಸೆಟ್ ಇಲ್ಲ, ಇದು ಒಂದೇ ಒಂದು ಸಿಂಗಲ್ ಹಾರ. ಇದು ಬಂದ್ಬಿಟ್ಟು ರೆಡ್ ಕಲರ್ ಇದು ಕೊಟ್ಟಿದ್ದಾರೆ, ಮಣಿ ಈ ಥರ ಪದಕ ಥರ ಕೊಟ್ಟಿದ್ದಾರೆ. ಇದನ್ನು ಕೂಡ ಚೆನ್ನಾಗಿದೆ. ಇದು ಎಲ್ಲಿ ತೊಗೊಂಡಿತ್ತಂದರೆ, ಇದು ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನಾನು ಆಗಲೇ ತೋರಿಸಿದ್ನಲ್ಲ, ಇದು ಬಂದ್ಬಿಟ್ಟು ಮಲ್ಲೇಶ್ವರಂ 8th ಕ್ರಾಸಲ್ಲಿ ತೊಗೊಂಡಿತ್ತು. 8th ಕ್ರಾಸಲ್ಲಿ ಅಲ್ಲೊಂದು ಶಾಪ್ ಇದೆ ಮೇಲ್ಗಡೆ, ಅಲ್ಲಿ ತೊಗೊಂಡಿತ್ತು, ಚೆನ್ನಾಗಿದೆ. ಮತ್ತು ಇದನ್ನು ಕೂಡ ಸೇಮ್ ಮಲ್ಲೇಶ್ವರಮಲ್ಲೇ. ಈಗ ನಿಮಗೆ ಏನಾದರೂ ಈ ಬ್ಯುಸಿ ಟೈಮಲ್ಲಿ ಅಂದರೆ ಹಬ್ಬಗಳ ಟೈಮಲ್ಲಿ ಹೋದರೆ ಚೆನ್ನಾಗಿ ಹಾಕಿರ್ತಾರೆ. ಅಂದರೆ ನಾವು ನಾರ್ಮಲ್ ಟೈಮಲ್ಲಿ ಹೋಗೋಕ್ಕಿಂತ ಈ ಥರ ಹಬ್ಬದ ಟೈಮಲ್ಲಿ ಹೋದರೆ ರಶ್ ಇದ್ರೂ ಕೂಡ ಚೆನ್ನಾಗಿ ನೋಡ್ಕೊಂಡು ತೊಗೊಂಬರ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನಾನು ಇದೆಲ್ಲ ಅಂದರೆ ನನಗೆ ಇಷ್ಟಪಟ್ಟು ತೊಗೊಂಡು ಇಟ್ಕೊಂಡಿರೋದು ಎಲ್ಲ. ಇನ್ನೊಂದು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನಮ್ಮ ಅಕ್ಕ ಮದುವೆ ಟೈಮಲ್ಲಿ ತೊಗೊಂಡಿತ್ತು. ಇದು ಮಲ್ಲೇಶ್ವರಮಲ್ಲೇ ತೊಗೊಂಡಿತ್ತು. ಅಂದರೆ ಒಂದು 5 years ಆಯಿತು ತೊಗೊಂಡಿದ್ವಿ. ಇದ್ರ ಜೊತೆ ಇದು ಬಂದಿದೆ, ಓಕೆನಾ? ಇದು ಬಂದಿದೆ, ಇದು ಇದೆ, ಮತ್ತು ಇದ್ರ ಜೊತೆ ಡಾಬು. ಆ್ಯಕ್ಚುಲಿ ಇದು ಮದುವೆಗೆ ಹಾಕ್ಕೊಂಡಿದ್ದಾಗ ಮುರಿದೋಯ್ತು. ಇಟ್ಸ್ ಓಕೆ, ಪರವಾಗಿಲ್ಲ. ನಾನು ಯಾವಾಗಲೇ ಹೇಳಿದೆ, ಎಷ್ಟೇ ನಾವು ಜೋಪಾನ ಮಾಡಿದ್ರೂ ಈ ಥರ ಒಂದಲ್ಲ ಒಂದು ಆಗೇ ಆಗುತ್ತೆ. ಈಗೆಲ್ಲ ಬಂದ್ಬಿಟ್ಟು ರೆಂಟಲ್ ಜ್ಯುವೆಲ್ಲರಿ ಬಂದಿದೆ, ಓಕೆನಾ? ಆವಾಗ ಒಂದು 5 years ಬ್ಯಾಕು ಇತ್ತೇನೋ, ನಮಗೆ ಗೊತ್ತಿರಲಿಲ್ಲ ರೆಂಟಲ್ ಜ್ಯುವೆಲ್ಲರಿ. ಆ ಥರ ಇದ್ದಿದ್ರೆ ದೇವ್ರಣ ಇದನ್ನು ತೊಗೊತಾನೇ ಇರಲಿಲ್ಲ. ಯಾಕಂದರೆ ರೆಂಟಲ್ ಜ್ಯುವೆಲ್ಲರಿ ಹಾಗೆ ಹಾಕ್ಕೊಂಡು ಕೊಟ್ಬಿಡ್ಬೋದಾಗಿತ್ತು. ಯಾಕಂದರೆ ಇದು ನಾವು ಸುಮ್ಮನೆ ಮದುವೆಗೆ ಇರಲಿ ಅಂತ ತೊಗೊಂಡಿತ್ತು ಅಷ್ಟೇ. ಆದರೆ ಇಷ್ಟು ಬಳಸಿಲ್ಲ, ನಾವು ಬಳಸಿದ್ದು ಒಂದೇ ಒಂದು ಅಷ್ಟೆಲ್ಲ ತೊಗೊಂಡ್ರು ಬಳಸಿಟ್ಟಿದ್ದಂದರೆ, ಇನ್ನೆಲ್ಲ ಗೋಲ್ಡ್ ಹಾಕಿದ್ವಿ. ಇದೊಂದೇ ಒಂದು ತೊಗೊಂಡಿದ್ವಿ. ಯಾಕಂದರೆ ಏನು ಅಷ್ಟು ನಾವು ಮದುವೆ ಅಂತ ಒಂದು, ಇವಾಗ ಯಾರ್ದೋ ಮದುವೆ ಇದೆ, ನಮ್ಮದೇ ಮದುವೆ ಅಂದರೆ ನಮ್ಮವ್ರದ್ದೇ ಮದುವೆ ಇದೆ ಅಂದರೆ ಫುಲ್ ಮೈಂಡಲ್ಲಿ ಸೆಟ್ ಆಗಿಬಿಡ್ತೀವಿ. ಇದನ್ನೇ ತೊಗೊಬೇಕು, ಇದನ್ನೇ ತೊಗೊಬೇಕು. ಆ್ಯಕ್ಚುಲಿ ನಾನು ಒಂದು ಇಷ್ಟಪಟ್ಟು ಗ್ರೀನ್ ಕಲರ್ ಸ್ಯಾರಿ ಸೆಲೆಕ್ಟ್ ಮಾಡಿದೆ. ತುಂಬ ಇಷ್ಟಪಟ್ಟು ಗ್ರೀನ್ ಕಲರ್ ಸ್ಯಾರಿ ತೊಗೊಂಡು ಆಚೆ ಬರ್ತಾ ಇದ್ದಾಗ ಅಂಗಡಿಯವ್ರು ಏನು ಹೇಳಿದ್ರು ಗೊತ್ತಾ? ಅಂಗಡಿಯವ್ರು ಏನು ಹೇಳೋದಂದರೆ,
ಇದು ತುಂಬಾ ಚೆನ್ನಾಗಿರುತ್ತೆ, ತೊಗೊಳ್ಳಿ. ಫಸ್ಟ್ ಆಫ್ ಆಲ್ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ, ಹೊರಗಡೆ ಹೋದಾಗ ಅಂಗಡಿಯವ್ರ ಮಾತು ನಿಜವಾಗ್ಲೂ ಕೇಳಲೇಬಾರ್ದು. ಇದು ಮೇಯ್ನು, ಕೇಳಬಾರ್ದು. ಅವ್ರ ಮಾತು ಕೇಳಿಕೊಂಡು ನಾನು ಇದು ಚೆನ್ನಾಗಿರ್ಬೋದು, 5 years ಬ್ಯಾಕು ಚೆನ್ನಾಗಿರ್ಬೋದು ಅಂದ್ಬಿಟ್ಟು ನಾನು ತೊಗೊಂಡು ನಿಜವಾಗ್ಲೂ ಪರ್ಚೇಸ್ ಮಾಡಿ ಆಗ ನಾನು ಅದನ್ನು ಪರ್ಚೇಸ್ ಮಾಡಿ ಆಗ ನಾನು ಆಚೆ ಬರ್ತಾಯಿದ್ದೀನಿ. ಒಂದು ಆಂಟಿ ಅದನ್ನು ಉಟ್ಕೊಂಡು ಹೋಗ್ತಿದ್ದಾರೆ. ನನಗೆ ಫುಲ್ ಡಿಸಪಾಯಿಂಟ್ ಆಯಿತು. ಏನಪ್ಪ ಇದು ಈ ಥರ ಹಾಕೊಂಡು ಹೋಗ್ತಿದ್ದಾರೆ ಆಂಟಿ ಅಂತ ಹಿಂಗೆ ನೋಡಿದೆ. ಆದರೆ ಯಾರೂ ಅಲ್ಲಿ ಗುರಾಯಿಸೋಕ್ಕೇನೋ ಅಷ್ಟು ಆಗಿಲ್ಲ. ಹಿಂಗೆ ನೋಡಿದೆ ಅಂಗಡಿಯವರು ಮೋಸ ಮಾಡಿಬಿಟ್ಟೆ. ನಾನು ಸರಿ ಇರಲಿ ಅಂತ ಅಂದ್ಕೊಂಡು ಬಂದೆ. ಮದುವೆಗೆ ಹಾಕ್ಕೊಂಡಿದ್ದಷ್ಟೇ. ಆದರೆ ನಾನು ಚೆನ್ನಾಗಿ ಬ್ಲೌಸ್ ಎಲ್ಲ ಹೊಲಿಸ್ಕೊಂಡು ಹಾಕ್ಕೊಂಡಿದ್ದೆ. ಆದರೆ ಚೆನ್ನಾಗಿತ್ತು. ಆದರೆ ಅದೊಂದೇ ಸತಿನೇ ಹಾಕ್ಕೊಂಡಿತ್ತು. ಇದುವರೆಗೂ ನಾನು ಬಿಟ್ಟೇ ಇಲ್ಲ. ಆ ಥರ ಬಂದು ಆಗ್ತಾಯಿರುತ್ತೆ, ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಪರ್ಫೆಕ್ಟಾಗಿ ಇರೋಕ್ಕಾಗಲ್ಲ. ಓಕೆನಾ? ನನ್ನ ಬ್ಯಾಕ್ಗ್ರೌಂಡಲ್ಲಿ ಮಕ್ಕಳು ವಾಯ್ಸ್ ಕೇಳಿಸ್ತಾ ಇದೆ, ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ. ಯಾಕಂದರೆ ಪಕ್ಕದ ಮನೆಯಲ್ಲಿ ತುಂಬ ಜನ ಫಂಕ್ಷನ್ ಅನಿಸುತ್ತೆ, ಮಕ್ಕಳು ತುಂಬ ಜನ ಬಂದುಬಿಟ್ಟಿದ್ದಾರೆ, ಕಿರ್ಚಾಡ್ತಿದ್ದಾರೆ. ನನ್ನ ವಾಯ್ಸ್ ಕೇಳಿಸಿಲ್ಲ ಅಂದರೆ ನಿಮಗೆ ದಯವಿಟ್ಟು ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಇಟ್ಟು ನನ್ನ ವಾಯ್ಸ್ ಕೇಳಿಸ್ಕೊಳ್ಳಿ. ಯಾಕಂದರೆ ಅವ್ರ ವಾಯ್ಸಲ್ಲಿ ನಾನೇ ಮಾತಾಡೋಕ್ಕಾಗ್ತಾಯಿಲ್ಲ. ಇವಾಗ ಹೋಗಿ ಹೇಳೋಕ್ಕೂ ಆಗಲ್ಲ, ಯಾಕಂದರೆ ಫಂಕ್ಷನ್ ಇದೆ. ಅದಕ್ಕೆ ನಾನು ಒಬ್ಳಿಗೋಸ್ಕರ ಹೇಳೋಕ್ಕಾಗಲ್ಲ. ಸೊ ಪ್ಲೀಸ್ ನನ್ನ ವಾಯ್ಸ್ನ ಅವಾಯ್ಡ್ ಮಾಡಿಬಿಡಿ. ನನ್ನ ವಾಯ್ಸಲ್ಲ, ಬ್ಯಾಕ್ಗ್ರೌಂಡ್ ವಾಯ್ಸು ಅವಾಯ್ಡ್ ಮಾಡಿಬಿಡಿ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಈ ಹಾರ ನನ್ನ ಫೇವ್ರೆಟ್ ಹಾರ. ಇದು ನಾನು ಆಲ್ಮೋಸ್ಟ್ ಒಂದು ಎಷ್ಟು ಲೆಕ್ಕನೇ ಇಲ್ಲ ಸತಿ ಹಾಕಿದ್ದೀನಿ. ಯಾಕಂದರೆ ಇದು ಒಂದೇ ಸ್ಯಾರಿಗೆ ಸೀರಿಯಸ್ಲಿ ನನಗೆ ಕೇಳೋಕ್ಕಾಗ್ತಿಲ್ಲ ಅಷ್ಟೊಂದು. ಅಂದರೆ ಸ್ಯಾರಿಗೆ ಇದೊಂದೇ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಇದೊಂದು ಮತ್ತು ಜುಮ್ಕೆ ಹಾಕ್ಕೊಬೇಕು. ಇದೊಂದು ತಿಳ್ಕೊಳ್ಳಿ, ನೀವು ಏನೇ ಲುಕ್ ಮಾಡಿದ್ರು ಜುಮ್ಕೆ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣುತ್ತೆ, ಸಖತ್ತಾಗಿರುತ್ತೆ. ಜುಮ್ಕೆನೇ ಇಡೀ ಲುಕ್ನೇ ತಿಂದಾಕ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಕೂಡ ಇದು ಎಲ್ಲಿ ತೊಗೊಂಡೆ ನನಗೆ ಗೊತ್ತಿಲ್ಲ. ಇದು ಬಂದ್ಬಿಟ್ಟು ನಮ್ಮ ಅಕ್ಕ ತೊಗೊಂಡಿತ್ತು, ಎಲ್ಲಿ ತೊಗೊಂಡಿರೋ ಅಂತ ನನಗೆ ಗೊತ್ತಿಲ್ಲ. ಬಟ್ ನನ್ನ ಫೇವ್ರೆಟ್. ನಮ್ಮ ಅಕ್ಕ ಏನೇ ತೊಗೊಂಡ್ರು ಫಸ್ಟ್ ಹಾಕ್ಕೊಳೋದು ನಾನು, 10 ಸತಿ ಹಾಕ್ಕೊಳೋದು ನಾನು, ಯೂಸ್ ಮಾಡೋದೇ ನಾನು, ಅವ್ರು ಕೊಡೋದೇ ಒಂದೇ ಒಂದು ಸತಿ ತೊಗೊಂಡಾಗ ಮಾತ್ರ. ಇದು ಕೂಡ ಎಷ್ಟು ಗೊತ್ತಾ, ಇದು ಒಂದು 5 years ಬ್ಯಾಕೆ ಬಂದ್ಬಿಟ್ಟು ಮದುವೆಗೆ ತೊಗೊಂಡಿದ್ದಿದ್ದು. ಒಂದು 5 years ಕಾಣ್ತಿದ್ಯಾ, 5 years ಬ್ಯಾಕೆ ಬಂದ್ಬಿಟ್ಟು 2000 ಕೊಟ್ಟು ತೊಗೊಂಡಿದ್ದು ನಾನು. ತುಂಬ ಇಷ್ಟಪಟ್ಟು ತೊಗೊಂಡೆ. ಎಷ್ಟು ಇಷ್ಟಪಟ್ಟು ತೊಗೊಂಡೋ ಅಷ್ಟೇ ಡಿಸಪಾಯಿಂಟ್ ಆಯಿತು. ಏನಕ್ಕಂದರೆ ನಾನು ಆಗಲೇ ಸೀರೆ ಸ್ಟೋರಿ ಹೇಳಿದ್ನಲ್ಲ, ಅದಕ್ಕೆ ಇದನ್ನು ಹಾಕ್ಕೊಂಡಿದ್ದೆ. ಒಂದು ಚೂರು ಚೆನ್ನಾಗಿ ಏನಕ್ಕೆ ಈ ಥರ ಒಂದು ಚೂರು ಚೆನ್ನಾಗಿ ಕಾಣ್ತಿಲ್ಲ. ಯಾಕಂದರೆ ನಾನು ಆಗಲೇ ಹೇಳಿದ್ನಲ್ಲ ಸೀರೆ ಸ್ಟೋರಿ, ಅದಕ್ಕೆ ಹೇಳೋದು ಚೆನ್ನಾಗಿರೋದನ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಚೆನ್ನಾಗಿರೋದನ್ನ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂದರೆ ಅದನ್ನೇ ಹೇಗೆ ಚೆನ್ನಾಗಿ ಹಾಕ್ಕೊಳೋದು ಅದನ್ನು ಮೇಯ್ನ್ ಕಲ್ತ್ಕೋಬೇಕು. ಎಲ್ಲ ಹುಡುಗಿರು ಇದನ್ನು ಕಲ್ತ್ಕೊಳ್ಳಿ. ನನಗೂ ಏನು ಗೊತ್ತಿಲ್ಲ, ನನಗೆ ಸ್ವಲ್ಪ ಗೊತ್ತು, ಅದನ್ನು ನಾನು ನಿಮ್ಗೆ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ನೆಕ್ಸ್ಟು ಲಾಸ್ಟ್ ವೀಡಿಯೋದಲ್ಲಿ ಹಾಕ್ಕೊಂಡಿದ್ನಲ್ಲ, ಇದು ನನ್ನ ಫೇವ್ರೇಟ್. ಇದು ಮೀಶೋಲ್ಲೇ ತೊಗೊಂಡಿದ್ದು, ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಇದನ್ನು ತೊಗೊಂಡು ಒಂದು 5 years ಏನಾಗಿಲ್ಲ, ಇದನ್ನು ತೊಗೊಂಡು ಒಂದು 3 years ಇರ್ಬೋದು. ಅಷ್ಟು ಚೆನ್ನಾಗಿದೆ ನೋಡಿ ಮಣಿ. ಅದೇ ಕಲರ್ ಹೋಗಿಲ್ಲ. ಬೆಸ್ಟು ಮೀಶೋಲ್ಲಿ ಏನೇ ತೊಗೊಳ್ಳಿ ಕಲರ್ ಹೋಗಲ್ಲ. ಈಗ ಬ್ರೈಡಲ್ ಸೆಷನ್ ಮುಗೀತು. ಈಗ ಇನ್ನೊಂದು ಆಕ್ಸಿಡೈಸ್ ಹೋಗೋಣ. ಇದು ಆ್ಯಕ್ಚುಲಿ ಇದು ನನ್ನ ಆಲ್ಮೋಸ್ಟ್ ಫೇವ್ರೆಟ್ಟು, ಮೋಸ್ಟ್ ಫೇವ್ರೆಟ್ಟು. ನಾನು ಮಲ್ಕೊಂಡಿದ್ದು ನಿದ್ದೆಯಲ್ಲಿ ಹೊಡೆದು ಎಬ್ಬರಿಸಿ ಯಾವ್ದು ನಿಮ್ಗೆ ಇಷ್ಟ ಅಂತ ಹೇಳಿದ್ರೆ ಇದು ನನಗೆ ಇಷ್ಟ ಅಂತ ಹೇಳ್ತೀನಿ. ಇದರಲ್ಲೂ ಒಂದು ಮೋಸ ಹೋದೆ. ಏನು ಅಂದರೆ ಇಲ್ಲಿ ನೋಡಿ, ನನಗೆ ನಿಜವಾಗ್ಲೂ ಅವಾಗ ಗೊತ್ತಾಗಿಲ್ಲ. ಮನೇಲಿ ತೊಗೊಂಡು ಬಂದಮೇಲೆ ನಾನು ಈ ಥರ ತೊಗೊಂಡೆ ಅಂತ ತೋರಿಸಿದ್ಮೇಲೆ ನಾನು ತೊಗೊಂಡೆ. ಯಾಕಂದರೆ ಅವಾಗ ರಶ್ ಇತ್ತು ನೋಡಿ. ಇದು ಬೇರೆ ಡಿಸೈನು, ಬಟ್ ಇದೆರಡು ಒಂದೇ ಸೇಮ್ ಡಿಸೈನು.
ನನಗೆ ನಗು ಬರ್ತಾ ಇದೆ ಹೇಳೋಕ್ಕೆ, ಯಾಕಂದರೆ ಈಗಲೂ ಇದನ್ನು ಹಾಕ್ಕೊಂಡ್ರು ಯಾರೂ ಕಂಡುಹಿಡಿಯಲ್ಲ. ಈ ವಿಡಿಯೋ ನೋಡಿದ್ರೆ ಕಂಡುಹಿಡಿತಾರೆ, ಏನು ಬೇರೆ ಬೇರೆ ವಾಲ್ ಹಾಕ್ಕೊಡಿ ಇಷ್ಟೊಂದು ಮಾತಾಡ್ತಿದ್ಯಾ ಅಂತ. ಸೀರಿಯಸ್ಲಿ ಅಷ್ಟು ಇಷ್ಟಪಟ್ಟಂತ ತೊಗೊಂಬಿಟ್ಟೆ ಹೋಗಿದ ತಕ್ಷಣ. ಆಮೇಲೆ ತಿರ್ಗಾ ಹೋದೆ. ತಿರ್ಗಿ ಹೋಗಿದ್ದಕ್ಕೆ ಸಾರಿ ಮೇಡಮ್ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ತಿರ್ಗಾ ಹುಡುಕಿದ್ರು. ಪಾಪ ಅವರು ಹುಡುಕಿದ್ರು, ಸಿಕ್ಕಿಲ್ಲ. ಆದರೂ ಇದು ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಅಷ್ಟು ಇದು ಬಂದ್ಬಿಟ್ಟು ಮಲ್ಲೇಶ್ವರಮಲ್ಲೇ ತೊಗೊಂಡಿತ್ತು. ಇದು ಕೂಡ ಚೆನ್ನಾಗಿದೆ. ಬಟ್ ಇದನ್ನು ನಾನು ಸಿಂಪಲ್ ಯಾವುದಾದ್ರು ಕುರ್ತಾ ಆ ಥರ ಹಾಕ್ಕೊಂಡು ಹೋಗ್ತೀನಿ, ಚೆನ್ನಾಗಿರುತ್ತೆ. ಬೆಳಗ್ಗೆ ಹೊತ್ತು ಹಾಕ್ಕೊಂಡು ಪ್ಲೇನ್ ಒಂದು ಡ್ರೆಸ್ ಮೇಲೆ ಈ ಥರ ಹಾಕ್ಕೊಂಡು ಹೋಗ್ತೀನಿ, ತುಂಬ ಚೆನ್ನಾಗಿರುತ್ತೆ. ಓಕೆನಾ. ನೆಕ್ಸ್ಟು ಇದು ಬಂದ್ಬಿಟ್ಟು ದಸರಾ ಟೈಮಲ್ಲಿ ತೊಗೊಂಡಿತ್ತು. ಇಲ್ಲಿ ನಮ್ಮ JC ನಗರಲ್ಲಿ ತುಂಬ ಚೆನ್ನಾಗಿ ದಸರಾ ನಡೆಸ್ಕೊಡ್ತಾರೆ. ಆಗ ಆ ಟೈಮಲ್ಲಿ ತೊಗೊಂಡಿತ್ತು. ಇದು ಎಷ್ಟಿರ್ಬೋದು ಹೇಳಿ, ಇದು 150ಗೆ ನಾನು ತೊಗೊಂಡೆ. ಆದರೆ ಇದನ್ನು ಕೂಡ ಲೆಕ್ಕನೇ ಇಲ್ಲ, ಸರಿ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಹಾಕ್ಕೊಂಡಾಗೆಲ್ಲ ಬಂದು ಈ ಥರ ಹಿಂಗೆ ಇದು ಮಾಡಿ ನೋಡ್ತಾರೆ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದು ನನಗೆ ತುಂಬಾ ಇಷ್ಟ. ಆ್ಯಂಡ್ ನೆಕ್ಸ್ಟು ಇದು ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಕ್ಚುಲಿ ಇದು ಒಂದು ಮಣಿ ಹೊಸದು. ಇದು ಹೊಸದು ಒಂದು ಮಣಿ ಎಲ್ಲಿ ಮಿಸ್ ಆಗಿಬಿತ್ತು ಅಂತ ಗೊತ್ತಿಲ್ಲ. ನಾನು ಅವತ್ತು ವೀಡಿಯೋ ಮಾಡೋ ಟೈಮಲ್ಲೇ ಬಿದ್ದೋಗಿದೆ. ಇದು ಅಷ್ಟೇ ನನಗೆ ತುಂಬ ಫೇವ್ರೇಟ್. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಬಂದ್ಬಿಟ್ಟು ಮಲ್ಲೇಶ್ವರಮಲ್ಲೇ ತೊಗೊಂಡು 100 ರುಪೀಸ್. ಅಂದರೆ ನನಗೆ 100 ರುಪೀಸ್ಗೆ ಓಕೆ ಅನಿಸ್ತು, ತೊಗೊಂಡೆ. ಆದರೆ 8 ಕ್ರಾಸಲ್ಲಿ ಫಿಕ್ಸೆಡ್ ಇಟ್ಬಿಟ್ಟಿರ್ತಾರೆ ಗೊತ್ತಾ, ಅವ್ರ ಹತ್ರ ತೊಗೊಂಡೆ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಕೂಡ ಚೆನ್ನಾಗಿರುತ್ತೆ. ಇದನ್ನು ಕೂಡ ನಾನು ತೊಗೊಂಡಿದ್ದು. ಇದು ಕೂಡ 100 ರುಪೀಸು. ಇದು ಕೂಡ ತೊಗೊಂಡಿತ್ತು. ಆ್ಯಂಡ್ ಇದು ಕೂಡ ನಾನು ಮಲ್ಲೇಶ್ವರಮಲ್ಲೇ ತೊಗೊಂಡಿತ್ತು. ಮೇಯ್ನು ಇನ್ನೊಂದು, ನೀವು ಯಾವುದೇ ಜ್ಯುವೆಲ್ಲರಿ ತೊಗೊಳ್ಳಿ, ಹೇಗೆ ಇರಲಿ, ಗೋಲ್ಡ್ ಇರಲಿ, ಸಿಲ್ವರ್ ಇರಲಿ, ಆಕ್ಸಿಡೈಡ್ ಇರಲಿ, ಯಾವುದೇ ತೊಗೊಂಡ್ರೂ ಮೊದಲು ಸೇಫಾಗಿ ಎತ್ತಿಡಬೇಕು. ಅಂದರೆ ಹೇಗಂದರೆ, ಮೊದಲು ಒಂದು ಈ ಥರ ಬಾಕ್ಸಲ್ಲಿ ನೋಡಿ, ಈ ಥರ ಬಾಕ್ಸಲ್ಲಿ ಮೊದಲು ಒಂದು ಕಾಟನ್ ಬಟ್ಟೆ ಹಾಕ್ಬಿಡಿ. ಅಂದರೆ ನೀವು ನಿಮ್ಮ ಮನೇಲಿ ಯೂಸ್ ಮಾಡ್ತಿರೋ ಬಟ್ಟೆ ಇರುತ್ತೆ ಗೊತ್ತಾ, ಇಲ್ಲ ಬೇರೆಯವ್ರಿಗೆ ಕೊಡಬೇಕು ಅಂತ ಇರ್ತೀರಾ, ಇಲ್ಲ ಅದು ಫುಲ್ಲು ಹರಿದೋಗಿರುತ್ತೆ, ಆ ಸ್ಟೇಜಲ್ಲಿರೋ ಬಟ್ಟೆನ ಕರೆಕ್ಟಾಗಿ ಬಾಕ್ಸ್ ಸೈಜ್ ನೋಡಿ ಕಟ್ ಮಾಡಿಕೊಂಡು ಇಟ್ಟು ಅದ್ರ ಮೇಲೆ ಜ್ಯುವೆಲ್ಲರಿ ಹಾಕಿ, ಅದ್ರ ಮೇಲೆ ಬೇಕಾದ್ರೆ ಬಟ್ಟೆ ಹಾಕಿ, ಇಲ್ಲ ಹಾಗೆ ಕ್ಲೋಸ್ ಮಾಡಿ, ಏನು ತೊಂದರೆ ಇಲ್ಲ. ಇನ್ನೂ ಸೇಫಾಗಿರ್ಬೇಕಂದ್ರೆ ಅದ್ರ ಮೇಲೆ ಇನ್ನೊಂದು ಲೇಯರ್ ಬಟ್ಟೆ ಹಾಕಿ ಕ್ಲೋಸ್ ಮಾಡಿಡಿ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಜ್ಯುವೆಲ್ಲರಿ ಸೇಫಾಗಿರುತ್ತೆ, ಆದಷ್ಟು ಬೇಗ ಕಲರ್ ಹೋಗಲ್ಲ. ಮತ್ತು ಇನ್ನೊಂದು ಏನಂದರೆ, ಒಂದು ತುಂಬ ಇದು ಬಿಟ್ಬಿಟ್ರೆ ಒಂದಕ್ಕೊಂದು ಅಂಟ್ಕೊಂಬಿಡುತ್ತೆ, ಆ ಥರ ಆಗಲ್ಲ, ತುಂಬಾ ಸೇಫಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಇದು ಕೂಡ ನನ್ನ ಫೇವ್ರೆಟ್. ನಾನು ವೈಟ್ ಯಾವುದಾದ್ರೂ ಡ್ರೆಸ್ಸು, ಗೌನು ಯಾವುದಾದ್ರೂ ಹಾಕ್ಕೊಂಡ್ರೆ ಇದು ಹಾಕ್ಕೊತೀನಿ. ನನ್ನ ಫೇವ್ರೆಟ್. ನೀವು ಕೇಳ್ತೀರ ಯಾವ್ದು ನಿನ್ನ ಫೇವ್ರೆಟ್ ಹೇಳು ಅಂತ. ಯಾಕಂದರೆ ನಾನು ಆ ಥರ ತೊಗೊಂಡಿದ್ದೀನಿ, ಎಲ್ಲನೂ ನನ್ನ ಫೇವ್ರೆಟೇ. ನೆಕ್ಸ್ಟು ಈ ಥರ ಒಂದು ಸಿಂಗಲ್ ಈ ಥರ ಹಾಕ್ಕೊಳ್ಳೋದು. ಓಕೆನಾ. ಆ್ಯಕ್ಚುಲಿ ಇನ್ನೊಂದು ನಾನು ತೊಗೊಂಡಿದ್ದೆ ಇದೇ ಥರನೇ, ಆದರೆ ಇನ್ನೂ ಸ್ವಲ್ಪ ಚೆನ್ನಾಗಿತ್ತು ಡಿಸೈನು. ಆದರೆ ದೇವಸ್ಥಾನಕ್ಕೆ ಹೋಗಿ ಇದರಲ್ಲಿ ಒಂದು ಕಳ್ಕೊಂಡೆ. ಇಲ್ಲಿ ಪರವಾಗಿಲ್ಲ, ತೊಗೊಂಡ್ರೆ ಆಯಿತು ಅಲ್ವಾ. ಇನ್ನು ಈ ಥರ ಬಂದ್ಬಿಟ್ಟು ಸುಮ್ಮನೆ ಜೀನ್ಸ್ ಮೇಲೆ ಇಲ್ಲ ಸಿಂಗಲ್ ಟಾಪ್ ಮೇಲೆ ಆ ಥರ ಹಾಕ್ಕೊಳ್ಳೋದು. ನಾವು ಈ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅಂದರೆ ನನಗೆ ಈ ಥರ ಇಲ್ಲಿ ನೋಡಿ, ಇದು ದಾರ ಅಂದರೆ ಫೆದರ್ದು ಎಲ್ಲ ಹಾಕೋತಾರೆ ಗೊತ್ತಾ, ಆ ಥರ ತುಂಬ ಇಷ್ಟ ಆಗುತ್ತೆ ನನಗೆ. ಆ ಥರ ಹಾಕ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗುತ್ತೆ.
ಅಂದರೆ ನನಗೆ ಪರ್ಸ್ನಲಿ ಬಂದ್ಬಿಟ್ಟು ಈ ಥರ ಜ್ಯುವೆಲ್ಲರಿ ಅಂದರೆ ಒಬ್ಬೊಬ್ರು ಇರ್ತಾರೆ ಒಂದನ್ನೇ ಎಲ್ಲದಕ್ಕೂ ಹಾಕೊತಾರೆ, ಯಾಕಂದರೆ ಅವ್ರ ಹತ್ರ ಇಲ್ಲ ಅಂತ ಅಲ್ಲ, ಏನೋ ಅವ್ರಿಗೆ ಆ ಥರ ಇಷ್ಟ ಆಗುತ್ತೆ. ಆದರೆ ನನಗೆ ಆ ಥರ ಇಷ್ಟ ಆಗಲ್ಲ ಪರ್ಸ್ನಲಿ. ನನಗೆ ಏನಂದರೆ ಇದಕ್ಕೆ ಈ ಥರನೇ ಹಾಕೋಬೇಕು, ಇದಕ್ಕೆ ಈ ಥರನೇ ಹಾಕೋಬೇಕು ಅನ್ನೋದು ನನ್ನ ಇದು. ನಿಮಗೆ ಏನು ಅನಿಸುತ್ತೆ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ತುಂಬ ಜನ, ದಯವಿಟ್ಟು ಹೇಳ್ತೀನಿ, ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದಿರನ್ನು ನೋಡ್ತಾ ಇದ್ದೀರಾ. ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಹೆಲ್ಪ್ ಆಗುತ್ತೆ ಇನ್ನು ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ. ಮತ್ತು ಓಕೆ, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ, ಜ್ಯುವೆಲ್ಲರಿ ಕಲೆಕ್ಷನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ. ಇನ್ನೂ ನಿಮಗೆ ಲಿಂಕ್ ಬೇಕಾದ್ರೆ ಕಳಿಸ್ಕೊಡ್ತೀನಿ ಮೀಶೋದು. ಮಿಕ್ಕಿದೆಲ್ಲ ನಾನು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದೀನಿ, ಅಲ್ಲಿ ಹೋದ್ರೆ ನಿಮಗೆ ಸಿಗುತ್ತೆ, ಆ ಥರ ಏನಿಲ್ಲ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ನಮಸ್ತೆ.